ನಮಸ್ಕಾರ ಫ್ರೆಂಡ್ಸ್. ಸೊ 7th ಮೇ ಮಧ್ಯರಾತ್ರಿ ಅರೌಂಡ್ 2 o'clock ಇಂಡಿಯಾ ಪಾಕಿಸ್ತಾನ್ ಮೇಲೆ ಸಿಂಧೂರ್ ಅಂತ ಪಾಕಿಸ್ತಾನದ ಟೆರರಿಸ್ಟ್ ಮೇಲೆ ಅಟ್ಯಾಕ್ ಮಾಡಿದ್ರು. ಅದ್ರ ಇಂಪ್ಯಾಕ್ಟ್ ಆಗಿ ನಾವು ಇಂಡಿಯನ್ ಮಾರ್ಕೆಟ್ ಓಪನ್ ಆಗೋಕ್ಕಿಂತ ಮುಂಚೆನೆ ಗಿಫ್ಟ್ ನಿಫ್ಟಿನಲ್ಲಿ ನಾವೇನಾದ್ರೂ ಅಬ್ಸರ್ವ್ ಮಾಡಿದ್ರೆ ಗಿಫ್ಟ್ ನಿಫ್ಟಿ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಒಂದು ಕರೆಕ್ಷನ್ ಕಂಡಿತ್ತು. ಆಫ್ಟರ್ 1 o'clock 1:30 ಈ ರೀತಿನೇ ಕನ್ಸಿಡರ್ ಮಾಡ್ಬೋದು. ಇಲ್ಲಿ ಒಂದು ದೊಡ್ಡ ಕರೆಕ್ಷನ್ ಬಂದಿತ್ತು. ಸೊ ಅದಾದ್ಮೇಲೆ ಇವತ್ತಿನ ದಿನ ಇಂಡಿಯನ್ ಮಾರ್ಕೆಟ್ ಓಪನ್ ಆಗೋಕ್ಕಿಂತ ಮುಂಚೆ ಬೆಳಿಗ್ಗೆ 6:30ಗೆ ಓಪನ್ ಆದಾಗ್ಲಿಂದ ಗಿಫ್ಟ್ ನಿಫ್ಟಿ ಒಂದು ರಿಕವರಿ ಕಾಣ್ತು. ಆ ರಿಕವರಿನಲ್ಲಿ ನಿಫ್ಟಿ ಬಿಟ್ವೀನ್ 24,300 ಇಂದ 400 ಲೆವೆಲ್ ಅಲ್ಲಿ ದಿನವಲ್ಲೇ ಟ್ರೇಡ್ ಆಗಿ 24,400 ಹತ್ರ ಕ್ಲೋಸಿಂಗ್ ನ ಈಗ ಕಂಡಿದೆ. ಬ್ಯಾಂಕ್ ನಿಫ್ಟಿ ಇಲ್ಲಿ ಕೂಡ ಸ್ಟಾರ್ಟಿಂಗ್ ಆಫ್ ದ ಡೇ ಮೊದಲನೇ 15 ನಿಮಿಷದಲ್ಲಿ ಡೇ ಲೋ ಇಂದ ಅರೌಂಡ್ 700 ಪಾಯಿಂಟ್ ಒಂದು ಸ್ಟ್ರಾಂಗ್ ರಿಕವರಿ ಬಂತು. ಅದಾದ್ಮೇಲೆ ಇಲ್ಲಿ ಕೂಡ ಕನ್ಸಾಲಿಡೇಷನ್ ಅಂತಾನೆ ಹೇಳ್ಬೋದು. ಕನ್ಸಾಲಿಡೇಷನ್ ಆಗಿ 10-day ಮೂವಿಂಗ್ ಆವರೇಜ್ ಅದು 54,600 ಹತ್ರ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ನ ಕಂಡಿದೆ. ಸೊ ನಿಫ್ಟಿ ಬ್ಯಾಂಕ್ ನಿಫ್ಟಿ ಅಲ್ಲದೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನೋಡಿದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಬ್ಯಾಂಕ್ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಇನ್ನೂ ಒಂದು ಒಳ್ಳೆ ರಿಕವರಿ ಕೊಟ್ಟು ಡೇ ಹೈನಲ್ಲಿ ಅದು 12,200 ಮೇಲೆ ಕ್ಲೋಸಿಂಗ್ ನ ಕಂಡಿದೆ. ಸೊ ಈ ಎಲ್ಲ ಕ್ಲೋಸಿಂಗ್ ನ ಕನ್ಸಿಡರ್ ಮಾಡಿ ನಾವು ಈಗ ಆಪ್ಷನ್ ಚೈನ್ ನ ಚೆಕ್ ಮಾಡಿದ್ರೆ ಆಪ್ಷನ್ ಚೈನ್ ಅಲ್ಲಿ ನಿಫ್ಟಿಗೆ ಈಗ 24,400 ಮೇಕ್ ಆರ್ ಬ್ರೇಕ್ ಲೆವೆಲ್ ಆಗಿದೆ. ಸಪೋರ್ಟ್ 24,300, ರೆಸಿಸ್ಟೆನ್ಸ್ 24,500. ಸೊ ಈ ರೇಂಜ್ ಅಲ್ಲಿ ನಿಫ್ಟಿ ಇವತ್ತಿನ ದಿನ ಟ್ರೇಡ್ ಆಗಿತ್ತು. ಸೊ ನಾಳೆ ದಿನ ಕೂಡ ಇದೇ ಲೆವೆಲ್ ಅಲ್ಲಿ ಓಪನ್ ಆದ್ರೆ ಏನಾದ್ರೂ 10 ಗಂಟೆವರೆಗೆ ಇದೇ ಲೆವೆಲ್ ಅಲ್ಲಿ ಇದ್ರೆ ಅಗೇನ್ ಸೈಡ್ ವೇಸ್ ಕಂಟಿನ್ಯೂ ಆಗೋ ಚಾನ್ಸಸ್ ಇರುತ್ತೆ. ಸೊ 24,500 ಮೇಲೆ ಸಸ್ಟೈನ್ ಆದ್ರೆ ಇಲ್ಲಿಂದ ನೆಕ್ಸ್ಟ್ ರೆಸಿಸ್ಟೆನ್ಸ್ 24,600 ಇದನ್ನ ಕ್ರಾಸ್ ಆದ್ರೆ ಮಾತ್ರನೇ ನಾವು ಶಾರ್ಟ್ ಕವರಿಂಗ್ ಅಪ್ ಮೂವ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ರೀತಿ ಪುಟ್ ಸೈಡ್ ಅಲ್ಲಿ 24,300 ಕೆಳಗಡೆ ನೆಕ್ಸ್ಟ್ ಸಪೋರ್ಟ್ 24,200 ಕೆಳಗಡೆ ಹೋದ್ರೆ ಇನ್ನಷ್ಟು ಕರೆಕ್ಷನ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ರೀತಿ ಇದು ಆಪ್ಷನ್ ಚೈನ್ ಪ್ರಕಾರ ಡೇಟಾ ಬೀಟ್ ಆಗಿದೆ. ಸೊ ನಾಳೆ ಎಕ್ಸ್ಪೈರಿ ಇರೋ ಕಾರಣ ಅದು 8th ಮೇ ನಿಫ್ಟಿ ಸೈಡ್ ವೇಸ್ ಹೋಗ್ಬೋದು ಅಥವಾ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಅಲ್ಲಿ ಮೂಮೆಂಟಮ್ ಕೊಡ್ಬೋದು. ಸೊ ಇಷ್ಟನ್ನ ಇಟ್ಕೊಂಡು ಈಗ ನಾವು ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಕೆ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ಒಂದು ಬಾರಿ ಕ್ವಿಕ್ ಆಗಿ ನೋಡ್ಬೇಕು ಅಂತಂದ್ರೆ ಇಂಡಿಯಾ ವಿಕ್ಸ್ ಈಗ 19 ಮೇಲೆನೆ ಇದೆ. ಸ್ಟಾರ್ಟಿಂಗ್ ಆಫ್ ದ ಡೇ ಇದು ಆಲ್ಮೋಸ್ಟ್ 19.72 ಹೋಗಿತ್ತು, ಅಲ್ಲಿಂದ ಕಡಿಮೆ ಆಗಿತ್ತು. ಆದ್ರೆ ಅಗೇನ್ ಎಂಡ್ ಆಫ್ ದ ಡೇ ಸ್ವಲ್ಪ ಮೇಲೆ ಬಂದು 19 ಹತ್ರನೇ ಕ್ಲೋಸ್ ಆಗಿದೆ. ಸೊ ಇದು ಕಡಿಮೆ ಆಗ್ತಾ 18 ಕೆಳಗಡೆ ಬಂದ್ರೆ ಸ್ವಲ್ಪ ಪಾಸಿಟಿವ್ ಸೆನ್ಸೇಷನ್ ಬರುತ್ತೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಅದು ಏನಾದ್ರೂ ಇನ್ನೂ ಕಡಿಮೆ ಆಗ್ತಾ 16 ಕೆಳಗಡೆ ಬಂದ್ರೆ ಓವರ್ ಆಲ್ ಆಗಿ ಪಾಸಿಟಿವ್ ಮೂಮೆಂಟಮ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇಂಡಿಯಾ ವಿಕ್ಸ್ ನ ನಾವು ಫಾಲೋ ಮಾಡ್ಬೇಕಾಗುತ್ತೆ. ಇದನ್ನ ಬಿಟ್ರೆ ಬ್ರೆಂಟ್ ಕ್ರೂಡ್ ಆಯಿಲ್ ಆಗ್ಲಿ, ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US$ ಆಗ್ಲಿ, ಇಲ್ಲಿ ನಾವು US$ ಇಂಡೆಕ್ಸ್ ನ ಚೆಕ್ ಮಾಡೋದಾಗ್ಲಿ, US 10-year ಬಾಂಡ್ ಇಲ್ಡ್ ಇವೆಲ್ಲ ನಿನ್ನೆ ಲೆವೆಲ್ ಅಲ್ಲಿ ಇದಾವೆ. ಯಾವುದೇ ಚೇಂಜಸ್ ಇಲ್ಲ. ಮಾರ್ಕೆಟ್ಗೆ ನ್ಯೂಟ್ರಲ್ ಟು ಅರೌಂಡ್ ಪಾಸಿಟಿವ್ ಸೆಂಟಿಮೆಂಟ್ ಅಂತಾನೆ ಹೇಳ್ಬೋದು. ಇನ್ನು US ನ ಡೌ ಜೋನ್ಸ್ ಇದು ನ್ಯೂಟ್ರಲ್ ಆಗಿದೆ. ನಿನ್ನೆ ದಿನ ಆಲ್ಮೋಸ್ಟ್ ಫ್ಲಾಟ್ ಆಗಿತ್ತು. ಇನ್ನು ನಾಸ್ಡಾಕ್ ಇಂಡೆಕ್ಸ್ ನ ಚೆಕ್ ಮಾಡಿದ್ರೆ ಇದು ಕೂಡ ಆಲ್ಮೋಸ್ಟ್ ನ್ಯೂಟ್ರಲ್ ಆಗಿದೆ. ಸೊ ಯಾವುದೇ ಅಷ್ಟು ಮೂಮೆಂಟಮ್ ಇಲ್ಲಿ ಕಾಣಿಸ್ತಾ ಇಲ್ಲ. ಇನ್ನು ಜಪಾನ್ ನಿಕ್ಕೆ ಇಂಡೆಕ್ಸ್ ನ ಚೆಕ್ ಮಾಡಿದ್ರೆ ಇದು ಕೂಡ ಸೈಡ್ ವೇಸ್ ಅಲ್ಲೇ ಇದೆ. ಸೊ ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಸೈಡ್ ವೇಸ್ ಕಾಣಿಸ್ತಾ ಇದೆ, ನ್ಯೂಟ್ರಲ್ ಆಗಿದೆ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಪೊಸಿಷನ್ಸ್ ನ ತಗೋಬೇಕಾಗುತ್ತೆ. ಇನ್ನು ನಾವು ನಿಫ್ಟಿನಲ್ಲಿ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ನೋಡ್ಬೇಕು ಅಂತಂದ್ರೆ ಇದನ್ನ ನಾವು 1 ಡೇ ಕ್ಯಾಂಡಲ್ ಅಲ್ಲಿ ಹೋಗಿ ಚೆಕ್ ಮಾಡೋಣ. ಸೊ ನಿಫ್ಟಿ ಈಗ 24,014 ಹತ್ರ ಬಂದಿದೆ. ಸೊ ನಾವು ಇಲ್ಲಿ ಕೆಳಗಡೆ ನಿಫ್ಟಿಯ ಇವತ್ತಿನ ದಿನದಲ್ಲೂ ಅಂದ್ರೆ 7th ಮೇ ಲೋನ ಮಾರ್ಕ್ ಮಾಡ್ಕೊಳ್ಳೋಣ. 24,220 ಹತ್ರ ಬರುತ್ತೆ. ಸೊ 24,200 ಆಪ್ಷನ್ ಚೈನ್ ಪ್ರಕಾರ ಇದೇ ಸಪೋರ್ಟ್ ಆಗಿತ್ತು. 24,200 ಕೆಳಗಡೆ ಮಾತ್ರ ಶಾರ್ಪ್ ಕರೆಕ್ಷನ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ನಾವು ಮೇಲೆ ಹೋದ್ರೆ 24,500 ಮೇಲೆ ಮಾತ್ರನೇ ಅಪ್ ನೋಡ್ಬೋದು. ಆದ್ರೆ 24,600 ಹತ್ರ ನೆಕ್ಸ್ಟ್ ಸ್ಮಾಲ್ ಸಪೋರ್ಟ್ ಇದೆ. ಸೊ ನಾವು ಲಾಂಗ್ ಪೊಸಿಷನ್ ತಗೊಳಂಗಿದ್ರೆ ಆಪ್ಷನ್ ಬೈಯರ್ಸ್ 24,600 ಮೇಲೆ ಲಾಂಗ್, 24,200 ಕೆಳಗಡೆ ಶಾರ್ಟ್ ಪೊಸಿಷನ್ಸ್ ನ ತಗೋಬಹುದು. ಇನ್ನು ಮಧ್ಯದಲ್ಲಿ ಯಾವುದೇ ಲೆವೆಲ್ ಅಲ್ಲಿ ಪೊಸಿಷನ್ ತಗೊಂಡ್ರೆ ಕೂಡ ಮೇ ಬಿ ಸ್ವಲ್ಪ ಪ್ರೀಮಿಯಂ ಸಿಗ್ಬೋದು. ಆದ್ರೆ ಇಲ್ಲಿ ಪ್ರೀಮಿಯಂ ಡಿಕೆ ಇಂದಾನೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ನಿಫ್ಟಿ ಆಯ್ತು. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿ ಒಂದು ಒಳ್ಳೆ ರಿಕವರಿ ಕಂಡಿತ್ತು. ಈಗ 10-day ಮೂವಿಂಗ್ ಆವರೇಜ್ ಹತ್ರ ಇದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಓನ್ಲಿ ಲಾಂಗ್ ಪೊಸಿಷನ್ಸ್ ಅದು 55,000 ಮೇಲೆ ಬ್ಯಾಂಕ್ ನಿಫ್ಟಿ ಸಸ್ಟೈನ್ ಆದ್ರೆ ಟ್ರೈ ಮಾಡ್ಬೋದು. 55,000 ಸಸ್ಟೈನ್ ಆಗಿ 55,100 ಕ್ರಾಸ್ ಆದ್ರೆ
ಟುವರ್ಡ್ಸ್ 56,000 ಬ್ಯಾಂಕ್ ನಿಫ್ಟಿ ಬಹಳ ಸುಲಭವಾಗಿ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕೂಡ ಸ್ಟಾರ್ಟಿಂಗ್ ಆಫ್ ದ ಡೇ ಒಂದು ಗ್ಯಾಪ್ ಡೌನ್ ನಂತರ ಒಂದು ಒಳ್ಳೆ ರಿಕವರಿ ಕಂಡಿತ್ತು. ಸೊ ಇದರಲ್ಲಿ ನಾವು ಆಲ್ಮೋಸ್ಟ್ ಬ್ರೇಕ್ಔಟ್ ನಂತರನೇ ಟ್ರೈ ಮಾಡ್ಬೋದು ನೆಕ್ಸ್ಟ್ ಮೂಮೆಂಟಮ್ ನ, ಅದು 12,350. ಸೊ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಪೊಸಿಷನ್ ತಗೊಳ್ಳೋರು 12,350 ಮೇಲೆ ಮಾತ್ರನೇ ಲಾಂಗ್ ಪೊಸಿಷನ್ ತಗೊಳುತ್ತೆ ನೋಡಿ. ಇನ್ನು ಕೆಳಗಡೆ ಯಾವುದೇ ಲೆವೆಲ್ ಅಲ್ಲಿ ಪುಟ್ ಆಗ್ಲಿ ಕಾಲ್ ಆಗ್ಲಿ ಯಾವುದೇ ಪೊಸಿಷನ್ಸ್ ನ ಈ ಗುರುವಾರದ ದಿನ ನಾವು ಟ್ರೈ ಮಾಡೋದು ಬೇಡ. ಸೊ ಈ ರೀತಿ ನಾವು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ 8th ಮೇ ಗುರುವಾರ ನಿಫ್ಟಿ ಎಕ್ಸ್ಪೈರಿನಲ್ಲಿ ಟ್ರೇಡ್ ಮಾಡೋಣ. ಸೊ ನಾವು ಕೊಟ್ಟಿರೋ ಮಾಹಿತಿನಲ್ಲಿ ನಿಮ್ಗೆ ಏನಾದ್ರು ಇನ್ನು ಡೌಟ್ಸ್ ಇದ್ರೆ, ಕ್ಲಾರಿಫಿಕೇಶನ್ಸ್ ಬೇಕಾಗಿದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ನಂಬರ್ 9845852716. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.